ನಮಸ್ಕಾರ. ಇದು ನರೇನ್ ಸೈಕ್ಲಿಕ್ ಟೈಮರ್ ಆ್ಯಂಡ್ PFR ಫಾರ್ 3 ಫೇಸ್ ಸಬ್ಮರ್ಸಿಬಲ್ ಪಂಪ್ಸ್. ಸೊ ಇದು 5 ಡಿಜಿಟ್ ಮಾಡೆಲ್ ಆಗಿರುತ್ತೆ. ಸೊ 5 ಡಿಜಿಟ್ ಅನ್ನೋದೇನು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಸೈಕ್ಲಿಕ್ ಟೈಮರ್ ಅನ್ನೋದ್ರದ್ದು ಇಂಪಾರ್ಟೆನ್ಸ್ ತಿಳ್ಕೊಳ್ಳೋಣ. ಈಗ ಆನ್ ಟೈಮ್ ಮತ್ತು ಆಫ್ ಟೈಮ್ ಅಂತ 2 ಟೈಮ್ ಇರುತ್ತೆ. ಆ ಟೈಮ್ನ ನೀವು ಸೆಟ್ ಮಾಡ್ತೀರಾ. ನೀವು ಸೆಟ್ ಮಾಡಿರೋಷ್ಟೊತ್ತು ಆನ್ ಟೈಮು ಮೋಟರ್ ಓಡಿ ಆಫ್ ಆಗುತ್ತೆ. ನಂತರ ನೀವು ಸೆಟ್ ಮಾಡಿರೋಷ್ಟು ಆಫ್ ಟೈಮ್ ಅಷ್ಟು ಕಾಲ ಮೋಟರ್ ಕಾಯುತ್ತೆ. ಇದರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಇದೆ ಅಂತಿದ್ದಲ್ಲಿ, ಸಪೋಸ್ ನೀವು ಆನ್ ಮಾಡಿದ್ರೆ ಬರೀ ನಿಮ್ಗೊಂದು ಅರ್ಧ ಗಂಟೆ ಅಷ್ಟು ನೀರು ಬರುತ್ತೆ ಅಂತ ಅಪ್ಲಿಕೇಶನ್ ಇದ್ದರೆ, ನೀವು ಅರ್ಧ ಗಂಟೆ ಆನ್ ಟೈಮ್ ಸೆಟ್ ಮಾಡಿ ಮತ್ತು ರೀಚಾರ್ಜ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು, 4 ಅವರ್ 5 ಅವರ್, ಆ ಟೈಮ್ನ ನೀವು ವೆಯ್ಟಿಂಗ್ ಟೈಮ್ ಅಥವಾ ಆಫ್ ಟೈಮ್ ಅಂತ ಸೆಟ್ ಮಾಡ್ಬೋದು. ಸೊ ಆ ಥರ ಸೆಟ್ ಮಾಡಿಟ್ಟಲ್ಲಿ ನೀವು ಸೆಟ್ ಮಾಡಿರೋಷ್ಟು ಆನ್ ಟೈಮ್ ಓಡುತ್ತೆ, ಮೋಟ್ರ್ ರನ್ ಆಗಿ ಆಫ್ ಆಗುತ್ತೆ, ಮತ್ತು ವೆಯ್ಟಿಂಗ್ ಟೈಮ್ ಅಂದರೆ ಆಫ್ ಟೈಮ್ ಅಷ್ಟು ಕಾಲ ವೆಯ್ಟ್ ಮಾಡುತ್ತೆ. ಅದಾದಮೇಲೆ ಮತ್ತೆ ಆನ್ ಆಗುತ್ತೆ. ಸೊ ಆನ್ ಆಫ್ ಆಪ್ರೇಷನ್ ಆಟೋಮೆಟಿಕಲಿ ಆಗುತ್ತೆ. ಸೊ ಹಾಗಾಗಿ ನೀವು ಮ್ಯಾನ್ಯಲಿ ಹೋಗಿ ನೋಡಿ ಆಫ್ ಮಾಡೋವಂಥ ಆಪ್ಷನ್ ಇರೋದಿಲ್ಲ. ಸೊ ಇದು ಈಲ್ಡ್ ಕಡಿಮೆ ಇರೋ ಕಡೆ ಒನ್ ಆಫ್ ದಿ ಅಪ್ಲಿಕೇಶನ್. ಅದು ಬಿಟ್ಟು ನಿಮಗೆ ಎವ್ರಿ ಡೇ ನಮ್ಗೆ ಇಷ್ಟೇ ಟೈಮು ಮೋಟ್ರ್ ಆನ್ ಆಗಬೇಕು ಅಂತ ಏನಾದ್ರು ಇದ್ದರೂ ಕೂಡ ಆ ಥರನೂ ಸೆಟ್ ಮಾಡ್ಬೋದು. ಸೊ ವೇರಿಯಸ್ ಅಪ್ಲಿಕೇಶನ್ಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಇದು ನಾವು ತೋರಿಸ್ತಾ ಇರೋವಂಥ ಮಾಡೆಲ್ ಸೈಕ್ಲಿಕ್ ಟೈಮರ್ನಲ್ಲಿ 3 ಫೇಸ್ಗೆ ಸೂಟಬಲ್ ಆಗುವಂಥ ಮಾಡೆಲ್ ಸೈಕ್ಲಿಕ್ ಟೈಮರ್ ಆ್ಯಂಡ್ PFR. ಇದರಲ್ಲಿ ಆನ್ ಟೈಮ್ ಮತ್ತು ಆಫ್ ಟೈಮ್ ಅಂತ ಏನಿದೆ ಅದನ್ನು 5 ಡಿಜಿಟ್ ಮಾಡೆಲ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಗ್ರೀನಲ್ಲಿ ಒಂದು ಡಿಸ್ಪ್ಲೇ ಇರುತ್ತೆ, ರೆಡ್ಡಲ್ಲಿ ಒಂದು 3 ಡಿಜಿಟ್ ಡಿಸ್ಪ್ಲೇ ಇರುತ್ತೆ. ಸೊ ಗ್ರೀನಲ್ಲಿರೋದು ಸೆಕೆಂಡ್ಸಲ್ಲಿ ನೀವು ಸೆಟ್ ಮಾಡ್ಬೋದು, ಮತ್ತು ರೆಡ್ನಲ್ಲಿರೋದು ಮಿನಿಟ್ಸ್ನಲ್ಲಿ ಸೆಟ್ ಮಾಡ್ಬೋದು. ಅಂದರೆ 5 ಡಿಜಿಟು ಆನ್ ಟೈಮ್ಗೆ ಮತ್ತು 5 ಡಿಜಿಟ್ನ ಆಫ್ ಟೈಮ್ಗೆ ಯೂಸ್ ಮಾಡ್ಬೋದು. ಸೊ ಆನ್ ಟೈಮು ನೀವು 1 ಸೆಕೆಂಡ್ ಅಥವಾ 2 ಸೆಕೆಂಡಿಂದ ಹಿಡಿದು 999 ಸೆಕೆಂಡ್ಸ್ ಅಷ್ಟೊತ್ತು ಕಾಲ ಮೋಟ್ರನ್ನ ರನ್ ಮಾಡಿಸ್ಬೋದು. 999 ಮಿನಿಟ್ಸ್ ಅಷ್ಟು. 999 ಮಿನಿಟ್ಸ್ ಅಂದರೆ ನಿಮಗೆ 16 ಅವರ್ ಲೆಕ್ಕ ಬರುತ್ತೆ. ಅದೇ ರೀತಿ ಆಫ್ ಟೈಮ್ ಅಥವಾ ವೆಯ್ಟಿಂಗ್ ಟೈಮ್ ಅನ್ನೋದನ್ನು ಮತ್ತೆ 1 ಸೆಕೆಂಡಿಂದ 999 ಮಿನಿಟ್ಸ್ ಅಂದರೆ 16 ಅವರ್ಗಳ ಕಾಲ ನೀವು ಇದನ್ನು ವೆಯ್ಟ್ ಕೂಡ ಮಾಡಿಸ್ಬೋದು. ಸೊ ಇದು 5 ಡಿಜಿಟ್ನ ನಾವು ಯೂಸ್ ಮಾಡಿರ್ತೀವಿ, ಅಂದರೆ 3 ಡಿಜಿಟ್ ನಿಮಿಷಕ್ಕೆ ಕೊಟ್ಟಿರ್ತೀವಿ, 2 ಡಿಜಿಟ್ ಸೆಕೆಂಡ್ಸಿಗೆ ಕೊಟ್ಟಿರ್ತೀವಿ. ಕೆಲವೊಂದು ಹೈಡ್ರೋಪೋನಿಕ್ ಅಪ್ಲಿಕೇಶನ್ಸ್ಗೆ ಸೆಕೆಂಡ್ಸ್ನಲ್ಲಿ ಆಪ್ರೇಟ್ ಆಗಬೇಕು ಅಂತ ಕೇಳ್ತಾರೆ. ಮೋಟರು ಒಂದು 30 ಸೆಕೆಂಡ್ ಓಡಬೇಕಾಗತ್ತೆ, ಮತ್ತೊಂದು ಅರ್ಧ ಗಂಟೆ ಕಾಯಬೇಕಾಗತ್ತೆ. ಸೊ ಆ ಥರ ಅಪ್ಲಿಕೇಶನ್ಸ್ ಇದ್ದಲ್ಲೂ ನೀವು ಇದೇ ಸೇಮ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇಲ್ಲಿ ಸೈಕ್ಲಿಕ್ ಟೈಮರ್ ಇದಾಗಿರುತ್ತೆ. ಇಲ್ಲಿ ಮೇಲ್ಗಡೆ PFR ಅಂತ ಕೊಟ್ಟಿರ್ತೀವಿ. ಇದರದ್ದು ಪ್ರಾಮುಖ್ಯತೆ ಏನು ಅಂತಂದರೆ, PFR ಅನ್ನೋದು ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್. ಸೊ 3 ಫೇಸ್ ಮೋಟ್ರಿಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ. ಸೊ 3 ಫೇಸ್ ಮೋಟ್ರಿಗೆ ಇದನ್ನು ಯೂಸ್ ಮಾಡೋದ್ರಿಂದ ಸೊ ಆನ್ ಟೈಮ್ ಬಂದಾಗ 3 ಫೇಸ್ ಸಪ್ಲೈ ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡಿ, 3 ಫೇಸ್ ಸಪ್ಲೈ ಕರೆಕ್ಟಾಗಿದ್ದಾಗ ಮಾತ್ರ ಮೋಟ್ರನ್ನ ಆನ್ ಮಾಡಿಕೊಡುತ್ತೆ. ಸೊ ಅದು ಈ PFRದು ಅಡ್ವಾಂಟೇಜ್. ಸೊ PFR ಇದ್ದಲ್ಲಿ ಸೊ ಮೋಟರ್ ಬರೀ 3 ಫೇಸ್ ಇದ್ದಾಗ ಮಾತ್ರ ಆನ್ ಆಗುತ್ತೆ. ಸೊ ಅದೊಂದು ಪ್ರೊಟೆಕ್ಷನ್ ನಿಮಗಿರುತ್ತೆ. ಸೊ 2 ಫೇಸ್ನಲ್ಲಿ ಮೋಟರ್ ಯಾವುದೇ ಕಾರಣಕ್ಕೂ ಆನ್ ಆಗೋದಿಲ್ಲ. ಸೊ ಆನ್ ಟೈಮ್ ಬಂದರೂ ಕೂಡ ಟೈಮರ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಮೋಟರ್ ಅಂತೂ ಆನ್ ಮಾಡೋದಿಲ್ಲ. ಸೊ ಅದು ಇದರದ್ದು ಅಡ್ವಾಂಟೇಜ್ ಆಗಿರುತ್ತೆ. ಅದಾದಮೇಲೆ ಈ 5 ಡಿಜಿಟ್ ಮಾಡೆಲ್ನಲ್ಲಿ ಮತ್ತೊಂದು ಫೀಚರ್ ಆ್ಯಡ್ ಮಾಡಿರ್ತೀವಿ. ಅದೇನು ಅಂತ ಹೇಳಿದ್ರೆ ಪವರ್ ಆನ್ ಡಿಲೇ. ಸೊ ಪವರ್ ಬಂದ ತಕ್ಷಣ ಎಷ್ಟೊತ್ತು ಕಾಲ ವೆಯ್ಟ್ ಮಾಡಿ ಸೈಕ್ಲಿಕ್ ಟೈಮರ್ ಅದರ ಆಪ್ರೇಷನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು. ಸೊ ಆ ಟೈಮ್ನ ನೀವು ಸೆಟ್ ಮಾಡ್ಬೋದು. ಸೊ ಅದನ್ನು ಮತ್ತು ಪವರ್ ಆನ್ ಡಿಲೇನ ನೀವು 5 ಸೆಕೆಂಡಿಂದ ಹಿಡಿದು ನೀವು ಅಪ್ ಟು 10 ಮಿನಿಟ್ಸ್ವರೆಗೂ ಸೆಟ್ ಮಾಡ್ಬೋದು. ಸೊ ಒಂದು ಪವರ್ ಮಧ್ಯದಲ್ಲಿ ರನ್ನಿಂಗ್ನಲ್ಲಿದ್ದಾಗ ಪವರ್ ಏನಾದ್ರು ಹೋಗಿ ಮತ್ತೆ ಬಂದಲ್ಲಿ ಅದು ಯಾವ ಟೈಮ್ನಲ್ಲಿ ನಿಂತಿರುತ್ತೋ ಆ ಟೈಮಿಂದ ಕಂಟಿನ್ಯೂ ಆಗುತ್ತೆ. ಅದೊಂದು ಆಪ್ಷನ್ ಆಗಿರುತ್ತೆ. ಮತ್ತು ಅದರ ಜೊತೆಗೆ ನಿಮಗೆ ಪವರ್ ಆನ್ ಡಿಲೇನ ನೀವು ಎಷ್ಟು ಬೇಕೋ ಅಷ್ಟು ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಎನಿ ಟೈಮ್ ಪವರ್ ಹೋಗಿ ಬಂದಾಗ ನಿಮಗೆ ಅಷ್ಟು ಪವರ್ ಆನ್ ಡಿಲೇ ಅಷ್ಟೊತ್ತು ಕಾಲ ವೆಯ್ಟ್ ಮಾಡಿ ನಂತರ ಸೈಕ್ಲಿಕ್ ಟೈಮರ್ ಆಪ್ರೇಷನ್ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲದು ಇದರದ್ದು ಅಡ್ವಾಂಟೇಜು. ಸೊ ಇವಾಗ ಬನ್ನಿ ನರೇನ್ ಸೈಕ್ಲಿಕ್ ಟೈಮರ್ ಆ್ಯಂಡ್ PFRನ LTLK ಡ್ಯುವಲ್ ಸ್ಟಾರ್ಟ್ರಿಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ LTLK ಡ್ಯುವಲ್ ಸ್ಟಾರ್ಟರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರೀತಿ ಇರುತ್ತೆ. ಸೊ ಸೈಕ್ಲಿಕ್ ಟೈಮರ್ ಆ್ಯಂಡ್ PFRನಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕನೆಕ್ಟರ್ಸ್ಗೆ ನಾವು ಈ ಕಡೆ ಒಂದು 5 ವೇ ಕನೆಕ್ಟರ್ ಇದೆ ಮತ್ತು ಈ ಕಡೆ 7 ವೇ ಕನೆಕ್ಟರ್ ಇದೆ. ನೀವು ಕನೆಕ್ಷನ್ಸ್ ಮಾಡಬೇಕಾಗಿರೋವಂಥದ್ದು ಬರೀ 7 ವೇ ಕನೆಕ್ಟ್ರಿಗೆ ಮಾತ್ರ. ಈ 5 ವೇ ಕನೆಕ್ಟರ್ ಏನಕ್ಕೆ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ, ನಮ್ಮದು PFR ಅಂತ ಏನಿದೆ, ಈ PFRನ ರೀಪ್ಲೇಸ್ ಮಾಡೋ ಅವಶ್ಯಕತೆ ಏನಾದರೂ ಬಂದಲ್ಲಿ ಈ PFRನ ರೀಪ್ಲೇಸ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ 5 ವೇ ಕನೆಕ್ಟರ್ ಕೊಟ್ಟಿರ್ತೀವಿ. ಸಪೋಸ್ ಯಾವಾಗಾದರೂ ನೀವು ರೀಪ್ಲೇಸ್ ಮಾಡಬೇಕು ಅಂತಿದ್ದಲ್ಲಿ ಸೊ PFRಯಿಂದ ಬರೋವಂಥ 5 ವಯರು ನಿಮ್ಗೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ನೀವು ಈ ವಯರ್ಸ್ನ ಡಿಸ್ಕನೆಕ್ಟ್ ಮಾಡಿ PFRನ ರೀಪ್ಲೇಸ್ ಮಾಡ್ಕೊಳ್ಬೋದು. ಓಕೆ, ನಂತರ ನೀವು PFR ಏನಾದರೂ ಬೈಪಾಸ್ ಮಾಡಬೇಕು ಯಾವಾಗಾದರೂ ಅನ್ನೋದೇನಾದರೂ ಉದ್ದೇಶ ಇದ್ದಲ್ಲಿ PFRದು ಲಾಸ್ಟ್ 2 ಕನೆಕ್ಟರ್ಸ್, ಸೊ ಅಂದರೆ ಕನೆಕ್ಟರ್ಸ್ ನಂಬರ್ 4 ಆ್ಯಂಡ್ 5 ಇದೆರಡನ್ನು ಶಾರ್ಟ್ ಮಾಡಿದರೆ PFR ಅನ್ನೋದು ಬೈಪಾಸ್ ಕೂಡ ಆಗುತ್ತೆ. ಸೊ ಇದೆಲ್ಲ ಟ್ರಬಲ್ ಶೂಟಿಂಗ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲದರ ಜೊತೆಗೆ ಇವಾಗ ಇದರದ್ದು ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಸೈಕ್ಲಿಕ್ ಟೈಮರ್ನಲ್ಲಿ ನೀವು ಕನೆಕ್ಷನ್ಸ್ ಮಾಡಬೇಕಾಗಿರೋದು ಈ 7 ವೇ ಕನೆಕ್ಟ್ರಿಗೆ ಮಾತ್ರ. ಸೊ ಈ 7 ವೇ ಕನೆಕ್ಟ್ರಲ್ಲಿ ನೀವು ಇಲ್ಲಿ ಪ್ಲೇಟ್ನಲ್ಲಿ ನೋಡ್ತೀರ, ಇಲ್ಲಿ ಕೆಳಗಡೆ ಸ್ಟಿಕ್ಕರ್ ಹಾಕಿರ್ತೀವಿ. RYB C1 C2 ಮತ್ತು C3 C4 ಅಂತ 7 ಕನೆಕ್ಟರ್ ಇರುತ್ತೆ. ಸೊ ಫಸ್ಟ್ RYB ಅಂತ ಏನಿದೆಯಲ್ಲ, ಇದು ಇನ್ಕಮಿಂಗ್ 3 ಫೇಸ್ ಸಪ್ಲೈ.
ಸೊ ಈಗ LT LK ಡ್ಯುಯಲ್ ಸ್ಟಾರ್ಟರ್ಸ್ನ ನೀವು ನೋಡೋದಿದ್ರೆ, ಸೊ ನೀವು ಇನ್ಕಮಿಂಗ್ 3 ಫೇಸ್ ಸಪ್ಲೈನ ಇಲ್ಲಿ ಕೊಟ್ಟಿರ್ತೀರಾ ಈ ಕನೆಕ್ಟರ್ಸ್ಗೆ, ನಂತರ ಮೋಟ್ರ್ ಕೇಬಲ್ಸ್ನ ಈ ಕನೆಕ್ಟರ್ಸ್ ಕೊಟ್ಟಿರ್ತೀರಾ. ಓಕೆ, ಸೊ ನೀವೇನು ಮಾಡ್ಬೋದು ಅಂದರೆ ಇನ್ಕಮಿಂಗ್ ಸಪ್ಲೈ ಬಂದಿರುತ್ತಲ್ಲ RYB ಅಂತ ಏನು ಕರಿತೀವಿ, ಈ 3 ಲೈನ್ಗೆ, ಈ 3 ಲೈನಿಂದ ಸಣ್ಣ ವೈರ್ ಎಕ್ಸ್ಟ್ರಾ ಟ್ಯಾಪ್ ಮಾಡಿಕೊಂಡು ಈ 3 ವೈರಿಂದ ಅದನ್ನು ನೀವು ನಮ್ಮ ಸೈಕ್ಲಿಕ್ ಟೈಮರ್ ಆ್ಯಂಡ್ PFRದು RYBಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಕನೆಕ್ಟ್ ಮಾಡಿದ್ರೆ ಫಸ್ಟ್ 3 ಕನೆಕ್ಷನ್ಸ್ ಮುಗಿಯುತ್ತೆ. ನಂತರ C1 ಆ್ಯಂಡ್ C2 ಅಂತಿರುತ್ತೆ. ಸೊ C1 ಆ್ಯಂಡ್ C2 ಯಾವಾಗಲೂ ಆನ್ ಬಟನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ, ಆನ್ ಬಟನ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ಈಗ LT LK ಡ್ಯುಯಲ್ ಸ್ಟಾರ್ಟರ್ನಲ್ಲಿ ನೋಡಿದ್ರೆ ಆನ್ ಬಟನ್ ಇದಾಗಿರುತ್ತೆ, ಈ ಬಟನ್ ಆನ್ ಆಗಿರುತ್ತೆ. ಸೊ ಆನ್ ಬಟನ್ ಕೆಳಗಡೆ ನೀವು ನೋಡಿದ್ರೆ 2 ಕನೆಕ್ಟರ್ ಕೊಟ್ಟಿರ್ತೀವಿ. ಸೊ ಆನ್ ಬಟನ್ ಕೆಳಗಡೆ 2 ಕನೆಕ್ಟರ್ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ C1 ಮತ್ತು C2 ಇಂದ ಬರುವಂಥ ವೈರ್ನ ಒಂದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ, ಮತ್ತೊಂದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ C1 ಇಂದ ಬರೋದು ಇಲ್ಲಿ ಕನೆಕ್ಟ್ ಆಗುತ್ತೆ, C2 ಇಂದ ಬರುವಂಥ ವೈರ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದಲು ಬದಲಾದರೂ ಪರವಾಗಿಲ್ಲ, ಇದನ್ನು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಯಾವುದೂ ಇರೋವಂಥ ವೈರ್ನ ಯಾವುದನ್ನು ಬಿಚ್ಚೋ ರೀತಿ ಇಲ್ಲ. ಯಾವ ವೈರ್ ಕನೆಕ್ಟ್ ಆಗಿರುತ್ತೋ ಅದ್ರ ಮೇಲೆ C1 ಒಂದು ಪಾಯಿಂಟಿಗೆ, C2 ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನಂತರ C3 ಮತ್ತು C4ದು 2 ಕನೆಕ್ಷನ್ ಇರುತ್ತೆ. ಸೊ C3 ಮತ್ತು C4ನ ಆಫ್ ಬಟನ್ಗೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಆಫ್ ಬಟನ್ಗೆ ಸೀರೀಸ್ ಕನೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಸೊ ನೀವು LT LK ಸ್ಟಾರ್ಟರ್ನಲ್ಲಿ ನೋಡಿದ್ರೆ ಈ ರೀತಿ ಒಂದು ವೈರ್ ಜಾಯಿನ್ ಮಾಡಿರ್ತಾರೆ. ಸೊ ಆಫ್ ಬಟನ್ದು, ಸೊ ಅದಕ್ಕಿಂತ ಮುಂಚೆ ಆಫ್ ಬಟನ್ ಯಾವುದು ಅಂತ ನೋಡೋಣ. ಸೊ ಈ ಬಟನ್ ಆಫ್ ಬಟನ್ ಆಗಿರುತ್ತೆ, ಈ ಬಟನ್. ಸೊ ಆಫ್ ಬಟನ್ಗೆ 2 ಕನೆಕ್ಟರ್ ಕೊಟ್ಟಿರ್ತಾರೆ. ಸೊ ಆಫ್ ಬಟನ್ ಕೆಳಗಡೆ ನೀವು 2 ಕನೆಕ್ಟರ್ ನೋಡ್ಬೋದು. ಇಲ್ಲಿ ನೋಡಿ, ಈ 2 ಕನೆಕ್ಟರ್ ಆಫ್ ಬಟನ್ ಕನೆಕ್ಟರ್ಸ್ ಆಗಿರುತ್ತೆ. ಸೊ ನೀವೇನು ಸ್ಟಾರ್ಟರ್ನಲ್ಲಿ ಈ ರೀತಿ ಒಂದು ವೈರ್ ಜಾಯಿನ್ ಮಾಡಿರ್ತಾರೆ. ಸೊ ಆಫ್ ಬಟನ್ದು ಒಂದು ಕನೆಕ್ಟರಿಂದ ಕಾಂಟ್ಯಾಕ್ಟರ್ ಕಾಯಿಲಿಗೆ ಒಂದು ವೈರ್ ಇರುತ್ತೆ ಈ ರೀತಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ವೈರ್ನ ರಿಮೂವ್ ಮಾಡಬೇಕಾಗುತ್ತೆ, ಅಂದರೆ ಬಿಚ್ಚಬೇಕು. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಿರೋಂಥ ವೈರ್ನ ಬಿಚ್ತೀರಾ. ಬಿಚ್ಚಿ ಅದೇ 2 ಪಾಯಿಂಟ್, ಅಂದರೆ ಒಂದು ಈ ಪಾಯಿಂಟು ಮತ್ತೊಂದು ಈ ಪಾಯಿಂಟ್ ಆಗಿರುತ್ತಲ್ಲ, ಅದೇ 2 ಪಾಯಿಂಟಿಗೆ C3 ಮತ್ತು C4ಇಂದ ವೈರ್ಸ್ ತೊಗೊಂಡು ಜಾಯಿನ್ ಮಾಡಬೇಕು. ಸೊ C3 ಮತ್ತು C4, ನಾನು C3ಗೆ ಗ್ರೇ ಕಲರ್ ವೈರ್ ತೊಗೊಂಡಿದ್ದೀನಿ, C4ಗೆ ಎಲ್ಲೋ ವೈರ್ ತೊಗೊಂಡಿದ್ದೀನಿ. ಸೊ C3ಇಂದ ಬರೋವಂಥ ವೈರು ಆಫ್ ಬಟನ್ಗೆ ಹೋಗುತ್ತೆ ಈ ಪಾಯಿಂಟಿಗೆ, ಮತ್ತು C4ಇಂದ ಬರುವಂಥ ಎಲ್ಲೋ ಕಲರ್ ವೈರು ಈ ಪಾಯಿಂಟ್ಗೆ ಹೋಗುತ್ತೆ. ಅಂದರೆ ಬೇಸಿಕಲಿ ಇದು ಯಾವ 2 ಪಾಯಿಂಟ್ ಕನೆಕ್ಟ್ ಆಗಿತ್ತೋ ಅದೇ 2 ಪಾಯಿಂಟ್ಗೆ C3 ಒಂದು ಕಡೆಗೆ, C4 ಒಂದು ಕಡೆಗೆ ಜಾಯಿನ್ ಆಗುತ್ತೆ. ಸೊ ಇದು ಸೈಕ್ಲಿಕ್ ಟೈಮರ್ ಆ್ಯಂಡ್ PFRದು ಕನೆಕ್ಷನ್ಸ್ ಆಗಿರುತ್ತೆ. ಸೊ ಪವರ್ ಸಪ್ಲೈನ ಸ್ವಿಚ್ ಆನ್ ಮಾಡ್ತೀನಿ ಈಗ. ಸೊ ಆ ಕನೆಕ್ಷನ್ಸ್ ಎಲ್ಲ ಆಗಿದೆ. ಪವರ್ ಸಪ್ಲೈನ ಆನ್ ಮಾಡಿದ ತಕ್ಷಣ ನೀವು ಮೊದಲನೇದು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಲೈಟ್, PFR ಮೇಲಿರೋವಂಥ ಪ್ರಿವೆಂಟರ್ ಆನ್ ಲೈಟ್ ಅಂತ ಒಂದಿರುತ್ತೆ. ಈ ಲೈಟ್ ಕಂಟಿನ್ಯೂಸ್ ಆಗಿ ಯಾವಾಗಲೂ ಆನ್ ಇರಬೇಕು. ಸಪೋಸ್ ಈ ಲೈಟ್ ಏನಾದರೂ ಬ್ಲಿಂಕ್ ಆಗ್ತಾಯಿತ್ತು ಅಂತಂದರೆ, ಒಂದು ನೀವು ಕೊಟ್ಟಿರೋವಂಥ RYB ಸೀಕ್ವೆನ್ಸ್ ಏನಿರುತ್ತಲ್ಲ, RYB ಸೀಕ್ವೆನ್ಸು ಸರಿ ಇರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಫಸ್ಟ್ 2 ವೈರ್ನ ಅದಲು ಬದಲು ಮಾಡಬೇಕಾಗುತ್ತೆ. ಫಸ್ಟ್ 2 ವೈರ್ನ ಅದಲು ಬದಲು ಮಾಡಿದಾಗ ಇದು ಬ್ಲಿಂಕ್ ಆಗ್ತಾ ಇರೋದು ನಿಮಗೆ ಸ್ಟಡಿ ಆಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಆನ್ ಇದ್ದರೆ ಸೊ ಸೀಕ್ವೆನ್ಸ್ ಕರೆಕ್ಟ್ ಆಗಿದೆ ಆ್ಯಂಡ್ ಮೋಟರ್ ಕರೆಕ್ಟಾಗಿ ರನ್ ಮಾಡ್ಬೋದು ಅಂತ. ಫಸ್ಟ್ ಟೈಮ್ ಮಾತ್ರ ನೀವು ವೈರ್ನ ಅದಲು ಬದಲು ಮಾಡಬೇಕಾಗುತ್ತೆ, ಬೈ ಚಾನ್ಸ್ ಇದು ಬ್ಲಿಂಕ್ ಆಗ್ತಿದ್ರೆ. ಅದಾದಮೇಲೆ ನೀವು ಫರ್ದರ್ ಕೇಸಸ್ನಲ್ಲಿ ನೆಕ್ಸ್ಟ್ ಯಾವಾಗಲೇ ಬ್ಲಿಂಕ್ ಆದರೂ ಮೋಟರ್ ಆನ್ ಮಾಡೋದಿಲ್ಲ, ಆವಾಗ ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟ್ರಿಗೆ ಇನ್ಕಮಿಂಗ್ ಏನಿರುತ್ತೆ ಅಲ್ಲಿ ಅದಲು ಬದಲು ಮಾಡ್ಕೊಳ್ಬೇಕು. ಸೊ ಫಸ್ಟ್ ಟೈಮ್ ಮೋಟರ್ ಆನ್ ಆಗಿ ನೀರು ಬರೋವರೆಗೂ ನೀವು ಇಲ್ಲಿಗೆ ಚೇಂಜ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಫರ್ದರ್ ಯಾವಾಗಲೇ ನಿಮಗೆ ಮಧ್ಯದಲ್ಲಿ ಏನಾದ್ರು ಫೇಸ್ ಇಂಟರ್ಚೇಂಜ್ ಆಗಿ ಬ್ಲಿಂಕಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ನೀವು RYBನ ಇಲ್ಲಿ ಸ್ಟಾರ್ಟ್ರಿಗೆ ಇನ್ಪುಟ್ ಏನು ತೊಗೊಂಡಿರ್ತೀರ ಅಲ್ಲಿ ನೀವು ಅದಲು ಬದಲು ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸೊ ಒಂದು ಸರ್ತಿ ಇದು RYB ಸೀಕ್ವೆನ್ಸ್ ಸೆಟ್ ಆದಮೇಲೆ ನಂತರ ಯಾವುದೇ ಕಾರಣಕ್ಕೆ ಸೀಕ್ವೆನ್ಸ್ ಅದಲು ಬದಲಾದರೆ ಮೋಟರ್ ರಿವರ್ಸ್ ಡೈರೆಕ್ಷನಲ್ಲಿ ರನ್ ಆಗುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡಿ ಇದು ಆಫ್ ಮಾಡಿರುತ್ತೆ. ಸೊ ನೀವು ಸ್ಟಾರ್ಟ್ರಿಗೆ ಇನ್ಕಮಿಂಗ್ ಸೈಡ್ನಲ್ಲೇ ಅದಲು ಬದಲು ಮಾಡಿದಾಗ ಏನಾಗುತ್ತೆ, ಮೋಟ್ರ್ ಕರೆಕ್ಟ್ ಡೈರೆಕ್ಷನಲ್ಲಿ ರನ್ ಆಗುತ್ತೆ. ಸೊ ಇದು ನಮ್ಮದು ಸೈಕ್ಲಿಕ್ ಟೈಮರ್ ಆ್ಯಂಡ್ PFR 5 ಡಿಜಿಟ್ ಮಾಡಲ್ದು ಫೀಚರ್ಸ್ ಆಗಿರುತ್ತೆ. ಸೊ ರೈಟ್ ಸೈಡ್ನಲ್ಲಿ ನೀವು ಪವರ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರ್ತೀವಿ. ಸೊ ರೈಟ್ ಸೈಡ್ನಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಓಕೆ, ಅದೇ ರೀತಿ ಲೆಫ್ಟ್ ಸೈಡ್ನಲ್ಲಿ ಒಂದು ಬೈಪಾಸ್ ಸ್ವಿಚ್ ಕೊಟ್ಟಿರ್ತೀವಿ. ಸೊ ಅದೆರಡು ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಹೇಳಿದಾಗೆ ನಿಮಗೆ ಗ್ರೀನಲ್ಲಿ ಬರುವಂಥ ಡಿಜಿಟ್ಸು ಸೆಕೆಂಡ್ಸ್ನಲ್ಲಿರುತ್ತೆ, ರೆಡ್ನಲ್ಲಿ ಬರುವಂಥ ಡಿಜಿಟ್ಸು ಮಿನಿಟ್ಸ್ನಲ್ಲಿರುತ್ತೆ. ಸೊ ಈಗ ಫಸ್ಟ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಬಿಡೋಣ. ಈ ಪವರ್ ಆನ್ ಡಿಲೇ ಅಂತ ಏನು ಹೇಳಿದ್ನಲ್ಲ, ಪವರ್ ಆನ್ ಡಿಲೇ. ಸೊ ಸೆಟ್ಟಿಂಗ್ಸ್ ಮೆನು ಹೋಗೋಕ್ಕೆ 2 ಬಟನ್ ಕೊಟ್ಟಿರ್ತೀವಿ. ಆನ್ ಟೈಮ್ ಸೆಟ್ ಮಾಡೋಕ್ಕೆ ಒಂದು ಬಟನು, ಆಫ್ ಟೈಮ್ ಸೆಟ್ ಮಾಡೋಕ್ಕೆ ಒಂದು ಬಟನು. ಸೊ ಈ ಸೆಟ್ಟಿಂಗ್ಸ್ನ ನಾವು ಕೊನೆಯದ್ರಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಈಗ ವರ್ಕಿಂಗ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಬಿಡೋಣ. ಸೊ ಪವರ್ ಆನ್ ಮಾಡೋಕ್ಕೆ ನೀವು ರೈಟ್ ಸೈಡಲ್ಲಿರುವಂಥ ಆನ್ ಆ್ಯಂಡ್ ಆಫ್ ಬಟನ್ನ ಫಸ್ಟ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಸ್ವಿಚ್ ಆನ್ ಮಾಡ್ತಾಯಿದ್ದೀವಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಡಿಜಿಟ್ಸ್ ಕಾಣುತ್ತೆ. ಸೊ ಇದು ಯಾವ ಪ್ಯಾಟರ್ನಲ್ಲಿ ಕಾಣುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ.
ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೆಡ್ಡಲ್ಲಿರೋದು ಮಿನಿಟ್ಸ್ನಲ್ಲಿರುತ್ತೆ, ಗ್ರೀನ್ನಲ್ಲಿರೋದು ಸೆಕೆಂಡ್ಸ್ನಲ್ಲಿರುತ್ತೆ ಅಂತ ಹೇಳಿದೆ. ಸೊ ಮೋಟರ್ ಇವಾಗ ರನ್ ಆಗ್ತಿದೆ. ಓಕೆ, ಈಗ ಸೆಕೆಂಡ್ಸ್ನಲ್ಲಿರೋದು ಯಾವಾಗಲೂ ರನ್ನಿಂಗ್ನಲ್ಲಿರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸೆಕೆಂಡ್ಸ್ ಯಾವಾಗ ನಿಮಗೆ ಒಂದು ಸ್ಮಾಲ್ LED ಇದೆಯಲ್ಲ, ರೈಟ್ ಸೈಡ್ನಲ್ಲಿ ಬ್ಲಿಂಕ್ ಆಗ್ತಿದ್ರೆ ಆನ್ ಟೈಮ್ನಲ್ಲಿ ಇದೆ ಸೈಕಲ್ಲು ಅಂತ ಅರ್ಥ. ಅದೇ LED ರೆಡ್ ಆದ ಬ್ಲಿಂಕ್ ಆಗ್ತಿದ್ರೆ ರೆಡ್ ಪಕ್ಕದಲ್ಲಿ ಆಫ್ ಟೈಮ್ನಲ್ಲಿದೆ ಅಂತ ಅರ್ಥ. ಸೊ ಈಗ ಅಬ್ಸರ್ವ್ ಮಾಡಿ, ಬ್ಲಿಂಕಿಂಗ್ ಇಲ್ಲಿರೋದು ನಿಮಗೆ ಇಲ್ಲಿ ಚೇಂಜ್ ಆಗ್ತಾಯಿದೆ ನೋಡಿ. ಓಕೆ, ಸೊ ಸ್ಮಾಲ್ LED ಬ್ಲಿಂಕಿಂಗು ನಿಮಗೆ ಇಲ್ಲಿಗೆ ಸ್ವಿಚ್ ಆಯಿತು. ಈಗ ಅಬ್ಸರ್ವ್ ಮಾಡ್ಬೋದು, ಈ ಬ್ಲಿಂಕಿಂಗ್ ಇಲ್ಲಿ ಸ್ವಿಚ್ ಆಯಿತು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆಫ್ ಟೈಮ್ನಲ್ಲಿ ಟೈಮರ್ ಇದೆ ಸದ್ಯಕ್ಕೆ. ಸೊ ಆಫ್ ಟೈಮ್ನಲ್ಲಿ ಶಿಫ್ಟ್ ಆಗಿ 8 ಸೆಕೆಂಡ್ ಆಗಿದೆ, 9 ಸೆಕೆಂಡ್ ಆಗಿದೆ. ಸೊ ಈ ಟೈಮ್ ಅಪ್ ಕೌಂಟ್ ಆಗ್ತಾ ಇದೆ. ಸೊ ಸೈಕ್ಲಿಕ್ ಟೈಮರ್ ಬೇಸಿಕಲಿ ಆಫ್ ಟೈಮ್ನಲ್ಲಿದೆ. ಆಫ್ ಟೈಮ್ ಅಂದರೆ ವೆಯ್ಟಿಂಗ್ ಟೈಮ್. ಆನ್ ಟೈಮ್ನಲ್ಲಿ ಇದ್ದಾಗ ಈ ಬ್ಲಿಂಕು ಆವಾಗಲೇ ನಾನು ತೋರಿಸ್ದಾಗೆ ಈ ರೀತಿ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ, ಗ್ರೀನ್ನಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಆನ್ ಟೈಮ್ ಸೆಟ್ ಮಾಡಬೇಕು ಅಂತಿದ್ರೆ ಆನ್ ಟೈಮ್ ಕೆಳಗಡೆ ಒಂದು ಬಟನ್ ಇರುತ್ತೆ, ಈ ಬಟನ್ನ ಪ್ರೆಸ್ ಮಾಡಬೇಕು. ಈ ಬಟನ್ನ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಂಬರ್ ಜಾಸ್ತಿ ಆದಾಗ ನೀವು ಆನ್ ಟೈಮ್ನ ಸೆಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮ್ಮ ನಂಬರ್ ಸ್ವಲ್ಪ ಬೇಗ ರನ್ ಆಗುತ್ತೆ. ಸೊ ಈಗ 1 ಮಿನಿಟ್ ಆಯಿತು, 2 ಮಿನಿಟ್ಸ್ ಆಯಿತು, 3 ಮಿನಿಟ್ಸ್ ಆಯಿತು. ಸೊ ಇದು ಮಿನಿಟ್ಸ್ ಇರುತ್ತೆ, ಇದು ಸೆಕೆಂಡ್ಸ್ ಆಗುತ್ತೆ. 4 ಮಿನಿಟ್ಸ್ ಆಯಿತು, 5 ಮಿನಿಟ್ಸ್ ಆಯಿತು. ಸೊ ಈ ರೀತಿ. ಸೊ 5 ಮಿನಿಟ್ಸ್ 40 ಸೆಕೆಂಡ್ಸ್ಗೆ ಆನ್ ಟೈಮ್ನ ಸೆಟ್ ಮಾಡಿದ್ದೀವಿ. ಓಕೆ, ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ 5 ಮಿನಿಟ್ಸ್ 40 ಸೆಕೆಂಡ್ಸ್ಗೆ ನಾವು ಆನ್ ಟೈಮ್ನ ಸೆಟ್ ಮಾಡಿದ್ದೀವಿ. ಸೊ ಅಬ್ಸರ್ವ್ ಮಾಡಿ, ಅದೇ ರೀತಿ ಆಫ್ ಟೈಮ್ನ ನೀವು ಸೆಟ್ ಮಾಡಬೇಕು ಅಂತಂದರೆ ಆಫ್ ಟೈಮ್ ಕೆಳಗಡೆ ಇರೋವಂಥ ಬಟನ್ನ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದಾಗ ನಿಮ್ಗೊಂದು ನಂಬರ್ ಮತ್ತೆ ರೈಸ್ ಆಗುತ್ತೆ. ಸೊ ಇದು ಬಂದು ಆಫ್ ಟೈಮ್ ಸೆಟ್ಟಿಂಗ್ ಅಂತ. ಸೊ ಆಫ್ ಟೈಮ್ ಸೆಟ್ಟಿಂಗ್ನ ನೀವು ಮಾಡ್ತಿದ್ದಾಗ ಈ LED ಇಲ್ಲಿ ಒಂದು LED ಆನ್ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಆಫ್ ಟೈಮ್ 1 ನಿಮಿಷಕ್ಕೆ ಸೆಟ್ ಆಯಿತು, 2 ಮಿನಿಟ್ಸ್ ಆಯಿತು, 3 ಮಿನಿಟ್ಸ್ ಆಯಿತು, 4 ಮಿನಿಟ್ಸ್ ಆಯಿತು, 4 ಮಿನಿಟ್ಸ್. ಸೊ 4 ಮಿನಿಟ್ಸ್ 0 ಸೆಕೆಂಡ್ಸ್ಗೆ ಈಗ ಆಫ್ ಟೈಮ್ ಸೆಟ್ ಆಗಿದೆ. 4 ಮಿನಿಟ್ಸ್ಗೆ ಆಫ್ ಟೈಮ್ ಸೆಟ್ ಆಗಿದೆ. ಸೊ 5 ಮಿನಿಟ್ಸ್ಗೆ ನಾವು ಆನ್ ಟೈಮ್ ಸೆಟ್ ಮಾಡಿದ್ವಿ. ಸೊ ಮತ್ತೊಂದು, ಈಗ ಆನ್ ಟೈಮ್ ಸೆಟ್ ಮಾಡೋಕ್ಕೆ ಈ ಬಟನ್ ಕೆಳಗಡೆ ಇರೋವಂಥ ಬಟನ್ನ, ಆನ್ ಟೈಮ್ ಕೆಳಗಡೆ ಇರೋ ಗ್ರೀನ್ ಕೆಳಗಿರೋವಂಥ ಬಟನ್ನ ಪ್ರೆಸ್ ಮಾಡ್ತೀವಿ. ಸೊ ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಆನ್ ಟೈಮ್ ಸೆಟ್ ಆಗುತ್ತೆ. ಆನ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಅಬ್ಸರ್ವ್ ಮಾಡ್ಬೋದು. ಸೊ ಆನ್ ಟೈಮ್ನ ನೀವೇನಾದರೂ ಯಾವುದೇ ಕಾರಣಕ್ಕೆ ಡಿಕ್ರೀಸ್ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು ಅಂತಿದ್ರೆ, ಇದು ಆನ್ ಟೈಮ್ ಯಾವಾಗ ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ, ಇಮಿಡಿಯೇಟಾಗಿ ನೀವು ಪಕ್ಕದಲ್ಲಿರೋವಂಥ ಬಟನ್ನ ಪ್ರೆಸ್ ಮಾಡಿದರೆ ಆನ್ ಟೈಮ್ ಕಡಿಮೆ ಆಗುತ್ತೆ. ಓಕೆ, ಸೊ ಆನ್ ಟೈಮು ಈಗ ಒಂದು 5 ನಿಮಿಷಕ್ಕೆ ಆನ್ ಟೈಮ್ ನಾವು ಸೆಟ್ ಮಾಡೋಣ. ಇದು ಸೆಟ್ಟಿಂಗ್ ಫಸ್ಟ್ ಟೈಮ್ ಮಾತ್ರ ಮಾಡಬೇಕಾಗತ್ತೆ, ಮತ್ತೆ ಮತ್ತೆ ಮಾಡೋ ನೆಸಿಟಿ ಇರೋದಿಲ್ಲ. ಈಗ 5 ನಿಮಿಷಕ್ಕೆ ಆನ್ ಟೈಮ್ನ ನಾವು ಸೆಟ್ ಮಾಡಿದ್ದೀವಿ. ಅದೇ ರೀತಿ ಆಫ್ ಟೈಮ್ನ ಸೆಟ್ ಮಾಡೋಕ್ಕೆ ರೆಡ್ ಕೆಳಗಡೆ ಇರೋವಂಥ ಬಟನ್ನ ಫಸ್ಟ್ ಪ್ರೆಸ್ ಮಾಡ್ತೀವಿ, ಒಂದು ನಂಬರ್ ರೈಸ್ ಆಗುತ್ತೆ. ಸೊ 4 ಮಿನಿಟ್ಸ್ಗೆ ಆವಾಗಲೇ ಸೆಟ್ ಮಾಡಿದ್ವಿ ಆಫ್ ಟೈಮ್ನ, ಜಾಸ್ತಿ ಆಗ್ತಾ ಇದೆ. ಸೊ ಅದೇ ಟೈಮ್ನ ನಾವೇನಾದರೂ ಆಫ್ ಟೈಮ್ನ ಕಡಿಮೆ ಮಾಡಬೇಕು ಯಾವುದೇ ಕಾರಣಕ್ಕೆ ಅಂತಂದರೆ, ಇದು ರೈಸ್ ಆಗ್ತಿದ್ದಾಗ, ಆಫ್ ಟೈಮ್ ಇನ್ಕ್ರೀಸ್ ಆಗ್ತಿದ್ದಾಗ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಪಕ್ಕದಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಬೇಕು. ಸೊ ಅದು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಆಫ್ ಟೈಮ್ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಆಫ್ ಟೈಮ್ ಸೆಟ್ ಆಯಿತು, 6 ಮಿನಿಟ್ಸ್ಗೆ ಸೆಟ್ ಆಗಿದೆ. ಈಗ ಒಂದು ಬ್ಲಿಂಕ್ ಆಗುತ್ತೆ, ಆ ಬ್ಲಿಂಕ್ ಆದರೆ ಸೇವ್ ಆಯಿತು ಅಂತ ಅರ್ಥ. ಈಗ ಆನ್ ಟೈಮ್ ಸೆಟ್ ಮಾಡಬೇಕಾದ್ರೆ ಆಗಲಿ, ಆಫ್ ಟೈಮ್ ಸೆಟ್ ಮಾಡಬೇಕಾದ್ರೆ ಆಗಲಿ, ಅದೊಂದು ಸ್ಮಾಲ್ ಬ್ಲಿಂಕ್ ಬರುತ್ತೆ. ಆ ಬ್ಲಿಂಕ್ ಬಂದರೆ ಸೆಟ್ ಆಯಿತು ಅಂತ ಅರ್ಥ. ಈಗ ಮತ್ತೆ ರಿಪೀಟ್ ಮಾಡ್ತೀನಿ. ಆನ್ ಟೈಮ್ ಸೆಟ್ ಮಾಡೋದಕ್ಕೆ ಆನ್ ಟೈಮ್ ಕೆಳಗಿರೋ ಬಟನ್ನ ಪ್ರೆಸ್ ಮಾಡ್ತೀರಾ, ಯಾವುದೊಂದು ನಂಬರ್ ಇನ್ಕ್ರೀಸ್ ಆಗುತ್ತೆ. ಆನ್ ಟೈಮ್ ಸೆಟ್ ಆಗಬೇಕಂದ್ರೆ ನಿಮಗೆ ಇಲ್ಲಿ ಗ್ರೀನಲ್ಲಿ ಒಂದು ಡಾಟ್ ಇರುತ್ತೆ. ಅದೇ ರೀತಿ ಆನ್ ಟೈಮ್ ಡಿಕ್ರೀಸ್ ಮಾಡಬೇಕು ಅಂದರೆ ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡ್ತೀರಾ, ಆ ನಂಬರ್ ಡಿಕ್ರೀಸ್ ಆಗುತ್ತೆ. ವೆಯ್ಟ್ ಮಾಡ್ತೀರಾ, ಒಂದು ಬ್ಲಿಂಕ್ ಆದಾಗ ಸೇವ್ ಆಗುತ್ತೆ. ಓಕೆ, ಈಗ ಆಫ್ ಟೈಮ್ನ ಸೆಟ್ ಮಾಡಬೇಕು ಅಂದರೆ ಆಫ್ ಟೈಮ್ ಕೆಳಗಡೆ ಇರೋಂಥ ಬಟನ್ನ ಫಸ್ಟ್ ಪ್ರೆಸ್ ಮಾಡ್ತೀನಿ, ಟೈಮ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಬಟ್ ಆ ಟೈಮ್ನಲ್ಲಿ ನಿಮ್ಗೆ ಈ ಕಡೆ ಬ್ಲಿಂಕ್ ಕಂಟಿನ್ಯೂಸ್ ಇರುತ್ತೆ, ಇದು ಆಫ್ ಟೈಮ್ ಅಂತ ಹೇಳಿ. ಅದೇನಾದ್ರು ಆಫ್ ಟೈಮ್ನ ಕಡಿಮೆ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡ್ತೀರಾ, ಆಫ್ ಟೈಮ್ ಕಡಿಮೆ ಆಗುತ್ತೆ. ಓಕೆ, ಸೊ ವೆಯ್ಟ್ ಮಾಡ್ತೀರಾ, ಒಂದು ಸ್ಮಾಲ್ ಬ್ಲಿಂಕ್ ಬರುತ್ತೆ. ಆ ಬ್ಲಿಂಕ್ ಬಂದಾಗ ಆಫ್ ಟೈಮ್ ಸೇವ್ ಆಗಿದೆ. ಸೊ ಆನ್ ಟೈಮು 5 ನಿಮಿಷಕ್ಕೆ ಸೇವ್ ಮಾಡಿದ್ದೀವಿ, ಆಫ್ ಟೈಮ್ 6 ನಿಮಿಷಕ್ಕೆ ಸೇವ್ ಮಾಡಿದ್ದೀವಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, 5 ನಿಮಿಷ ಮೋಟರ್ ರನ್ ಆಗುತ್ತೆ, 5 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ಮತ್ತು 6 ನಿಮಿಷ ಅಷ್ಟು ಕಾಲ ಮೋಟರ್ ವೆಯ್ಟಿಂಗ್ ಟೈಮ್ನಲ್ಲಿರುತ್ತೆ, ಅಂದರೆ ಆಫ್ ಟೈಮ್ನಲ್ಲಿ. 6 ನಿಮಿಷ ಆದಮೇಲೆ ಮತ್ತೆ 5 ನಿಮಿಷ ರನ್ ಆಗುತ್ತೆ. ಸೊ ಈ ಥರ ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ನಾನು ಒಂದು 5 ನಿಮಿಷ 6 ನಿಮಿಷ ಅನ್ನೋದೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯೂಶ್ವಲಿ ನೀವು ನಿಮ್ಗೆ ಬೇಕಾಗಿರೋಂಥ ಟೈಮ್ನ ಸೆಟ್ ಮಾಡ್ಬೋದು. ಅಂದರೆ 999 ಮಿನಿಟ್ಸ್, 16 ಅವರ್ ಒಳಗಡೆ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ಸೆಟ್ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ರನ್ನಿಂಗು, ಒಂದು 4 ಅವರ್ ವೆಯ್ಟಿಂಗು, ಈ ಥರ ಬೇಕಾಗಿರೋಂಥ ಟೈಮ್ನ ನೀವು ಸೆಟ್ ಮಾಡ್ಬೋದಾಗುತ್ತೆ.
ಸೊ ಈಗ ಯಾವ ಆಫ್ ಟೈಮ್ ಮತ್ತು ಆನ್ ಟೈಮ್ನ ನಾವು ಸೆಟ್ ಮಾಡಿರ್ತೀವಲ್ಲ, ಆ ಟೈಮು ಯಾವ ಟೈಮ್ ಸೇವ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂತಿದ್ರೆ ಪವರ್ ಆಫ್ ಮಾಡ್ತೀರಾ ಡಿವೈಸ್ನ. ಪವರ್ ಆನ್ ಮಾಡಿದರೆ ನೀವು ಪವರ್ ಆನ್ ಡಿಲೇ ಅಂತ ಒಂದು ಸ್ವಲ್ಪ ಹೊತ್ತು ವೆಯ್ಟಿಂಗ್ ಟೈಮ್ ಇರುತ್ತಲ್ಲ, ಅಷ್ಟು ಟೈಮು ನಿಮಗೆ ಸೆಟ್ ಆಗಿರೋಂಥ ಟೈಮ್ಸ್ ತೋರಿಸುತ್ತೆ. ಈಗ ನೋಡಿ, ಪವರ್ ಆನ್ ಮಾಡಿದ ತಕ್ಷಣ 5:00 ಇಲ್ಲಿದೆ ಮತ್ತು 6:00. ಸೊ ಅಂದರೆ ಫಸ್ಟ್ 5 ಅಂತ ಬರೋದು ಆನ್ ಟೈಮ್ ಆಗುತ್ತೆ. ಸೊ ಆನ್ ಟೈಮ್ ತೋರಿಸಿದಾಗ ಇಲ್ಲಿ ಬರುತ್ತೆ ಇರುತ್ತೆ, 6 ಅಂದಾಗ ಇಲ್ಲಿ ಬ್ಲಿಂಕ್ ಡಾಟ್ ಇರುತ್ತೆ. ಸೊ 5 ಮಿನಿಟ್ಸ್ ಆನ್ ಟೈಮ್ ಸೆಟ್ ಆಗಿದೆ, 6 ಮಿನಿಟ್ಸ್ ಆಫ್ ಟೈಮ್ ಸೆಟ್ ಆಗಿದೆ. ಸೊ ಇದು ಎವ್ರಿ 5 ಸೆಕೆಂಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗಿ ಮತ್ತು ಅದು ಎಲ್ಲಿ ನಿಂತಿತ್ತು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಸೈಕಲ್. ಓಕೆ, 3 ನಿಮಿಷದಲ್ಲಿ ನಿಂತಿತ್ತು. ಇದು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ ಹೇಳಿ. ಈಗ ಮೋಟ್ರನ್ನ ಆಫ್ ಮಾಡ್ತಾಯಿದ್ದೀವಿ. ಸೊ ಪವರ್ ಆನ್ ಡಿಲೇ ಅನ್ನೋದನ್ನು ಏನು ಹೇಳಿದ್ವಲ್ಲ, ಪವರ್ ಆನ್ ಡಿಲೇ ಅನ್ನೋದ್ರೆ ಪವರ್ ಬಂದ ತಕ್ಷಣ ಎಷ್ಟು ಕಾಲ ವೆಯ್ಟ್ ಮಾಡಿ ನಂತರ ಆಪ್ರೇಷನ್ ರೆಸ್ಯೂಮ್ ಮಾಡಬೇಕು ಅನ್ನೋದು. ಸೊ ಆ ಪವರ್ ಆನ್ ಡಿಲೇನ ಸೆಟ್ ಮಾಡೋದು ಫಸ್ಟ್ ನೋಡ್ಬಿಡೋಣ. ಈಗ ಆಫ್ ಮಾಡ್ತೀನಿ. ಪವರ್ ಆನ್ ಡಿಲೇನ ಸೆಟ್ ಮಾಡೋಕ್ಕೆ ಮತ್ತೆ ಪವರ್ ಆಫ್ ಮಾಡಬೇಕು. ಸೊ ಪವರ್ ಆಫ್ ಮಾಡಿ ಈ ಎರಡೂ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು, ಆನ್ ಟೈಮ್ ಮತ್ತು ಆಫ್ ಟೈಮ್ ಎರಡೂ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಸ್ವಿಚ್ನ ಆನ್ ಮಾಡಬೇಕಾಗುತ್ತೆ. ಸ್ವಿಚ್ನ ಆನ್ ಮಾಡಿದ ತಕ್ಷಣ ನಿಮಗೆ ಸೈಕ್ಲಿಕ್ ಟೈಮರ್ CYCL ಅಂತ ತೋರಿಸುತ್ತೆ. ವೆಯ್ಟ್ ಮಾಡಬೇಕು. ಅದಾದಮೇಲೆ POD ಅಂತ ತೋರಿಸುತ್ತೆ, POD. ಸೊ ಇದು ಬಂದು ಪವರ್ ಆನ್ ಡಿಲೇ ಅಡ್ಜಸ್ಟ್ಮೆಂಟ್. 10 ಸೆಕೆಂಡ್ಗೆ ನಾನು ಪವರ್ ಆನ್ ಡಿಲೇ ಅಡ್ಜಸ್ಟ್ ಮಾಡಿದ್ದೀನಿ. ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ರೈಟಲ್ಲಿರೋ ಬಟನ್ನ ಪ್ರೆಸ್ ಮಾಡಿದ್ರೆ ಇದು ಸೆಕೆಂಡ್ಸ್ ಇನ್ಕ್ರೀಸ್ ಆಗುತ್ತೆ. ಪವರ್ ಆನ್ ಡಿಲೇ ಅಂದರೆ ಪವರ್ ಬಂದ ತಕ್ಷಣ ಎಷ್ಟು ಕಾಲ ವೆಯ್ಟ್ ಮಾಡಬೇಕು ಅನ್ನೋದು. ಒಂದು 20 ಸೆಕೆಂಡ್ಗೆ ನಾವು ಸೆಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೆಟ್ಟಿಂಗ್ ಆದಮೇಲೆ ವೆಯ್ಟ್ ಮಾಡಿ. ಮತ್ತೆ ವೆಯ್ಟ್ ಮಾಡಿದಾಗ ನಿಮಗೆ ನೆಕ್ಸ್ಟು ಮತ್ತೊಂದು ಎಸ್ ಅಂತ ಕೇಳುತ್ತೆ. ಎಸ್ ಅಂತ ಕೇಳಿದಾಗ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಪವರ್ ಆಫ್ ಮಾಡಬೇಕಾಗುತ್ತೆ. ಪವರ್ ಆಫ್ ಮಾಡಬೇಕು. ಸೊ 20 ಸೆಕೆಂಡ್ಗೆ ಪವರ್ ಆನ್ ಡಿಲೇ ಸೆಟ್ ಆಗಿದೆ. ಸೊ ಪವರ್ ಆನ್ ಡಿಲೇ ಅಂದರೆ ಪವರ್ ಬಂದ ತಕ್ಷಣ 20 ಸೆಕೆಂಡು ವೆಯ್ಟ್ ಮಾಡಿ ನಂತರ ಸೈಕ್ಲಿಕ್ ಟೈಮರ್ ಎಲ್ಲಿ ನಿಂತಿತ್ತು ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಅಂದರೆ 20 ಸೆಕೆಂಡ್ ನಾವು ವೆಯ್ಟ್ ಮಾಡ್ತೀವಲ್ಲ, ಆ ವೆಯ್ಟಿಂಗ್ ಟೈಮ್ನಲ್ಲಿ ನಾವು ಸೆಟ್ ಮಾಡಿರೋವಂಥ ಆನ್ ಟೈಮ್ ಮತ್ತು ಆಫ್ ಟೈಮ್ನ ತೋರಿಸ್ತಾ ಇರುತ್ತೆ. ಈಗ ನೋಡಿ, ಆನ್ ಮಾಡ್ತೀನಿ. ಫಸ್ಟ್ 20 ಸೆಕೆಂಡ್ ಅದು ಸುಮ್ಮನೆ ತೋರಿಸುತ್ತೆ. ಈಗ ಆನ್ ಮಾಡಿದ ತಕ್ಷಣ 5 ನಿಮಿಷ ತೋರಿಸ್ತಾ ಇದೆ ಆನ್ ಟೈಮು, 6 ನಿಮಿಷ ಆಫ್ ಟೈಮ್ ಸೆಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಆನ್ ಟೈಮ್ಸ್ ಎಷ್ಟು ಆನ್ ಟೈಮು ಸೆಟ್ಟಿಂಗ್ ಏನು ಅಂತ ನೋಡೋಕ್ಕೆ ಡಾಟ್ ಇಲ್ಲಿದ್ದಾಗ ವ್ಯಾಲ್ಯೂ ನೋಡಬೇಕು. ಡಾಟ್ ಇಲ್ಲಿದೆ 5 ನಿಮಿಷ ತೋರಿಸ್ತಾ ಇದೆ, ಡಾಟ್ ಇಲ್ಲಿದೆ 6 ನಿಮಿಷ ತೋರಿಸ್ತಾ ಇದೆ. ಅಂದರೆ 5 ನಿಮಿಷ ಆನ್ ಟೈಮ್ ಸೆಟ್ ಆಗಿದೆ, 6 ನಿಮಿಷಕ್ಕೆ ಆಫ್ ಟೈಮ್ ಸೆಟ್ ಆಗಿದೆ. ಸೊ ಈ ಸೆಟ್ ಆಗಿರೋ ಟೈಮ್ನ ನಾವು ಸೆಟ್ ಮಾಡಿರೋಂಥ ಪವರ್ ಆನ್ ಡಿಲೇ 20 ಸೆಕೆಂಡ್ ಏನು ಸೆಟ್ ಮಾಡಿದ್ವಲ್ಲ ಅಷ್ಟು ಟೈಮ್ ತೋರಿಸಿ ನಂತರ ಅದರ ಕೆಲಸ ಕಂಟಿನ್ಯೂ ಮಾಡುತ್ತೆ. ಸೊ 3 ನಿಮಿಷ ಆನ್ ಟೈಮ್ನಲ್ಲಿ ನಿಂತಿತ್ತು. ಸೊ 3 ನಿಮಿಷದಿಂದನೇ ಕಂಟಿನ್ಯೂ ಆಗುತ್ತೆ. ನೋಡಿ, 3 ನಿಮಿಷ ಆನ್ ಟೈಮಲ್ಲಿ ಸ್ಟಾಪ್ ಆಗಿತ್ತು ಲಾಸ್ಟ್ ಟೈಮ್, ನಾವು ಆಫ್ ಮಾಡಿದ್ವಿ. ಅದೇ ಟೈಮಿಂದ ಕಂಟಿನ್ಯೂ ಆಗುತ್ತೆ. ಸೊ ಮಿನಿಟ್ಸ್ ಇದರಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಎಷ್ಟು ನಿಮಿಷ ರನ್ ಆಗಿ ಪವರ್ ಹೋಗಿರುತ್ತೋ ಪವರ್ ಬಂದಾಗ ಅದೇ ನಿಮಿಷದಿಂದ ಕಂಟಿನ್ಯೂ ಆಗುತ್ತೆ. ಸೊ ಪವರ್ ಆನ್ ಡಿಲೇ ಅನ್ನೋದು ಏನೋ ಕೊಟ್ಟಿರ್ತೀವಿ ಅಂದರೆ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆ ಫ್ಲಕ್ಚುಯೇಷನ್ ಸ್ಟೆಬಿಲೈಸ್ ಆಗೋಕ್ಕೆ ಅಂತ ಹೇಳಿ ಆ ಪವರ್ ಆನ್ ಡಿಲೇ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಇದು ಈ ಸೈಕ್ಲಿಕ್ ಟೈಮರ್ದು ಓವರ್ವ್ಯೂ. ಸೊ ಆನ್ ಟೈಮ್ ಆಫ್ ಟೈಮ್ ಪೀರಿಯಾಡಿಕ್ಕಾಗಿ ವೇರಿ ಆಗ್ತಾ ಇರುತ್ತೆ. ನೀವು ಬೇಕಾಗಿರೋಂಥ ಆನ್ ಟೈಮ್ ಮತ್ತು ಆಫ್ ಟೈಮ್ನ ಸೆಟ್ ಮಾಡ್ಬೋದು. ಎಸ್ಪೆಷಲಿ ಈಲ್ಡ್ ಕಡಿಮೆ ಇರೋವಂಥ ಜಾಗಕ್ಕೆ, ಅಥವಾ ನೀವು ದಿನದಲ್ಲಿ ಒಂದು ಬಾರಿ ಮೋಟ್ರ್ ಆನ್ ಆದರೆ ಸಾಕು ಅಂತಿದ್ರೆ ನೀವು ಒಂದು 16 ಅವರ್ ವೆಯ್ಟಿಂಗ್ ಇಟ್ಬಿಟ್ಟು ಒಂದು 16 ಅವರಲ್ಲಿ ಒಂದು ಅರ್ಧ ಗಂಟೆ ರನ್ ಆಗೋ ಥರ ಇಟ್ಟರೆ ಮೋರಲ್ಲೆಸ್ ನಿಮಗೆ ದಿನದಲ್ಲಿ 1 ಟೈಮ್ ರನ್ ಆಗುತ್ತೆ. ಸೊ ಈಗ ನಾನು ನಿಮಗೇನು ಸೆಕೆಂಡ್ಸ್ ಆ್ಯಂಡ್ ಮಿನಿಟ್ಸ್ ಅನ್ನೋ ಮಾಡೆಲ್ ತೋರಿಸಿದೆ, ಇದೇ ರೀತಿ ಮಿನಿಟ್ಸ್ ಆ್ಯಂಡ್ ಹವರ್ಸ್ ಅನ್ನೋ ಮಾಡೆಲ್ ಕೂಡ ಇರುತ್ತೆ. ಅದರಲ್ಲಿ ನೀವು ಅಪ್ ಟು 999 ಅವರ್ಸ್ ಸೆಟ್ ಮಾಡ್ಬೋದಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ವೇರಿಯಂಟ್ 5 ಡಿಜಿಟ್ ಮಾಡೋದು ನಿಮ್ಗೆ 2 ವೇರಿಯಂಟ್ನಲ್ಲಿ ಬರುತ್ತೆ. ಸೊ ಕನೆಕ್ಷನ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಸಲ ನಿಮಗೆ ಈಗ 4 ಮಿನಿಟ್ಸ್ ರನ್ ಆಗಿದೆ. ಒಂದು ಸಲ ಪವರ್ ಆಫ್ ಮಾಡಿ ತೋರಿಸ್ಬಿಡ್ತೀನಿ. ಪವರ್ ಆಫ್ ಮಾಡಿದೆ, 4 ಮಿನಿಟ್ಸ್ ರನ್ ಆಗಿತ್ತು. ಪವರ್ನ ಆನ್ ಮಾಡಿದ ತಕ್ಷಣ ಫಸ್ಟ್ 20 ಸೆಕೆಂಡ್ ಅಥವಾ ಪವರ್ ಆನ್ ಡಿಲೇ ಅಷ್ಟು ಟೈಮು ಈಗ ಸೆಟ್ ಆಗಿರೋ ಟೈಮ್ ಟಾಗಲ್ ಆಗ್ತಾ ಇರುತ್ತೆ. ಸೊ ಸೆಟ್ ಮಾಡಿರೋದು 5 ನಿಮಿಷ ಆನು, 6 ನಿಮಿಷ ಆಫ್, ಈ ಟೈಮು ಟಾಗಲ್ ಆಗಿ ನಂತರ 4 ನಿಮಿಷ ರನ್ ಆಗಿ ಆಫ್ ಆಗಿತ್ತಲ್ಲ, ಆ 4ನೇ ನಿಮಿಷದಿಂದನೇ ಕಂಟಿನ್ಯೂ ಆಗುತ್ತೆ. ಅಬ್ಸರ್ವ್ ಮಾಡಿ. ಸೊ ಎನಿ ಟೈಮ್ ಮೋಟರ್ ರನ್ನಿಂಗ್ನಲ್ಲಿದ್ದಾಗಲೂ ನೀವು ಟೈಮಿಂಗ್ಸ್ನ ಚೇಂಜ್ ಮಾಡ್ಬೋದು. ಓಕೆ, ಈಗ ನೋಡಿ 20 ನಿಮಿಷ ಆಗಿದ ತಕ್ಷಣ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಗಿದ ತಕ್ಷಣ ಯಾವ ಟೈಮ್ನಲ್ಲಿ ನಿಂತಿತ್ತು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ನೋಡಿ 4 ನಿಮಿಷದಿಂದನೇ ಕಂಟಿನ್ಯೂ ಆಗ್ತದೆ. ಸೊ ಈ ಬ್ಲಿಂಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಿಂದ ಟೈಮಿಂಗು ರನ್ ಆಗಿರೋಂಥ ಟೈಮ್ ತೋರಿಸ್ತಾ ಇದೆ ಅಂತೇಳಿ ಅಂತ. ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಪಾಯಿಂಟ್ ಹೇಳೋದು ಮತ್ತೆ, ಇಲ್ಲಿ ಬೈಪಾಸ್ ಅಂತ ಸ್ವಿಚ್ ಕೊಟ್ಟಿದ್ವಿ. ಈ ಬೈಪಾಸ್ ಸ್ವಿಚ್ ಏನಕ್ಕೆ ಅಂತ ಹೇಳಿ, ಸೊ ನಾವು ಆಫ್ ಟೈಮ್ನಲ್ಲಿದ್ದಾಗ ಆಫ್ ಟೈಮಿಂದ ಯಾವುದೇ ಕಾರಣಕ್ಕೆ ಇದು ಸ್ವಿಚ್ ಆಗಬೇಕು ಅಂತಂದರೆ ಇದು ಬೆಲ್ ಥರ ಇರೋಂಥ ಬೈಪಾಸ್ ಬಟನ್ನ ಪ್ರೆಸ್ ಮಾಡ್ತೀರಾ. ಆವಾಗ ಆಫಿಂದ ಆನ್ಗೆ ಇಮಿಡಿಯೇಟಾಗಿ ಸ್ವಿಚ್ ಆಗಿ ನೀವು ಸೆಟ್ ಮಾಡಿರೋ ಅಷ್ಟು ಆನ್ ಟೈಮ್ ಇದು ರನ್ ಆಗುತ್ತೆ. ಓಕೆ, ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972243774. ರಿಪೀಟ್ ಮಾಡ್ತೀನಿ, 9972243774. ಮತ್ತು ನಮ್ಮ ವೆಬ್ಸೈಟ್ನ ಕೂಡ ಬ್ರೌಸ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ನಮ್ಮ ವೆಬ್ಸೈಟ್ನಲ್ಲಿ ನಮ್ಮದು ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಲಿಸ್ಟ್ ಆಗಿರುತ್ತೆ ಮತ್ತು ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಕೂಡ ಮಾಡ್ಬೋದಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.